ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಖತ್ ಟೇಸ್ಟಿಯಾಗಿರೋಂಥ ಅಂಬೂರ್ ಚಿಕನ್ ಬಿರಿಯಾನಿ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ. ಮನೆಯಲ್ಲಿನೇ ತುಂಬ ಸಿಂಪಲ್ ಆಗಿನೇ ಮಾಡ್ಕೋಬೋದು. ಔಟ್ ಸೈಡ್ ತಿಂತೀವಲ್ಲ ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಸೇರ್ವ, ಹಾಗೆ ಇದಕ್ಕೆ ಮೊಸರು ಬಜ್ಜಿ ಸೂಪರ್ ಆಗಿರುತ್ತೆ. ಈಗ ಅಂಬೂರ್ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಂಬೂರ್ ಚಿಕನ್ ಬಿರಿಯಾನಿಗೆ ಮೇಯ್ನ್ ಅಂತಂದರೆ ಬ್ಯಾಡಗೆ ಮೆಣಸಿನ್ಕಾಯಿ, ಕಲ್ಲರು ಫ್ಲೇವರು ಸಖತ್ತಾಗಿರುತ್ತೆ. ಸೊ ಇದಕ್ಕೆ 8ರಿಂದ 9 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡು, ಹಾಗೆ ಖಾರಕ್ಕೆ ಒಂದು 4ರಿಂದ 5 ಗುಂಟೂರು ಮೆಣಸಿನ್ಕಾಯಿ. ಸೊ ನಾವು ರೈಸ್ ಎಷ್ಟು ಮಾಡ್ತಿದ್ದೀವಿ ಅನ್ನೋದ್ರ ಮೇಲೆ ಖಾರ ಮೆಣಸಿನ್ಕಾಯಿ ತೊಗೋಬೇಕಾಗುತ್ತೆ. ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಬಿಸಿನೀರು ಹಾಕಿಬಿಟ್ಟು ಒಂದು 15 ನಿಮಿಷ ಸೋಕ್ ಮಾಡ್ಕೋಬೇಕು. ಈ ಥರ 15 ನಿಮಿಷ ಸೋಕ್ ಮಾಡಿಕೊಂಡ್ರೆ ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ತುಂಬ ಸಾಫ್ಟಾಗಿ ಆಗುತ್ತೆ, ಬೇಗನೂ ಗ್ರೈಂಡಾಗಿ ಆಗಿಬಿಡುತ್ತೆ. ಸೊ 15 ನಿಮಿಷ ಆದಮೇಲೆ ಈಗ ಮತ್ತೆ ಇದನ್ನು ನಾವು ಸೋಕ್ ಮಾಡಿಟ್ಟಂಥ ಬ್ಯಾಡಗೆ ಮೆಣಸಿನ್ಕಾಯಿ ಐತಲ್ಲ, ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಮೇಯ್ನು ಅಂಬೂರ್ ಚಿಕನ್ ಬಿರಿಯಾನಿಗೆ ಅಂತಂದರೆ ಸೊ ಬ್ಯಾಡಗೆ ಮೆಣಸಿನ್ಕಾಯಿ ಕಲ್ಲರು ಹಾಗೆ ಟೇಸ್ಟು ಇದಂತೂ ಇರಲೇಬೇಕಾಗುತ್ತೆ ಬ್ಯಾಡಗೆ ಮೆಣಸಿನ್ಕಾಯಿ ಅಂಬೂರ್ ಚಿಕನ್ ಬಿರಿಯಾನಿಗೆ. ಸೊ ಇದನ್ನೆಲ್ಲ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಬಿಟ್ಟು ಮೆಣಸಿನ್ಕಾಯಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಫೈನ್ ಪೇಸ್ಟಾಗಿ ರೆಡಿ ಮಾಡ್ಕೋಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ ಆಗಿದೆಯಲ್ಲ. ಈಗ ಪೇಸ್ಟು ಸಹ ರೆಡಿಯಾಗಿದೆ. ಈಗ ಬಿರಿಯಾನಿ ಮಾಡ್ಕೊಳ್ಳಿಕ್ಕೆ ಒಂದು ಆದಷ್ಟು ಅಗಲದು ಸ್ವಲ್ಪ ದಪ್ಪದಿರೋಂಥ ಪಾತ್ರೆನ ತಗೊಳ್ಳಿ. ಯಾಕಂದರೆ ಬಿರಿಯಾನಿ ನಾವು ದಮ್ ಮಾಡ್ಕೊತೀವಲ್ಲ ಅದು ಸೀದೋಗಲ್ಲ ದಪ್ಪ ಪಾತ್ರೆ ಆದರೆ. ಈಗ ಒಂದು ಪಾತ್ರೆ ಹಿಡ್ಕೊಂಡಿದ್ದಕ್ಕೆ 8ರಿಂದ 9 ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡು, ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು 3 ಏಲಕ್ಕಿ ಹಾಗೆ 4ರಿಂದ 5 ಲವಂಗ, 3 ಚಕ್ಕೆನ ಹಾಕ್ಕೊಂಬಿಟ್ಟು ಫ್ರೈ ಮಾಡಿಕೊಂಡು, ಆಮೇಲೆ ಇದಕ್ಕೆ 1 ಕಪ್ಪಷ್ಟು ಸಣ್ಣಕ್ಕೆ ಕಟ್ ಮಾಡಂಥ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಸೇರಿಸ್ಕೋಬೇಕಾಗುತ್ತೆ ಬಿರಿಯಾನಿಗೆ. ಈ ನಾವು ಹಾಕಿಟ್ಟಂಥ ಏನೇ ಐಟಮು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈರುಳ್ಳಿ ಎಲ್ಲ ಫುಲ್ ಸಾಫ್ಟ್ ಆಗಬೇಕು, ಹಾಗೆ ಕಲರು ಸ್ವಲ್ಪ ಲೈಟ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಫ್ರೈ ಆಗಿದೆಯಲ್ಲ. ಈಗ ಒಂದು ಕಡೆ ಈರುಳ್ಳಿ ಎಲ್ಲ ಫ್ರೈ ಆಗ್ತಿರಿ, ಹಾಗೆ ಈಗ ರೈಸ್ ಮಾಡ್ಕೊಳ್ಳೋಕ್ಕೆ ನಾವು ರೈಸ್ನ ಮೊದಲೇ ಅಕ್ಕಿನ ನೆನೆಸಿಕೊಂಡಿರಬೇಕು. ಈಗ ರೈಸ್ ಮಾಡ್ಕೊಳ್ಳೋಕ್ಕೂ ನೀರನ್ನ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಅದಕ್ಕೆ ಉಪ್ಪು ಹಾಗೆ ಆಯಿಲ್ನ ಹಾಕ್ಕೊಂಡು ಇಟ್ಕೊಳ್ಳೋಣ. ನೀರು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕುದಿ ಬರೋ ಟೈಮಲ್ಲಿ ಅಕ್ಕಿನ ಒಂದು ಅರ್ಧ ಗಂಟೆ ಮೊದಲೇ ನೆನೆಸಿಕೊಂಡಿರಬೇಕು. ನಾನು ತೊಗೊಂಡಿರೋದು ಇವತ್ತು ಅರ್ಧ ಬಾಸುಮತಿ ರೈಸು ಹಾಗೆ ಅರ್ಧ ಬುಲೆಟ್ ರೈಸು, ಎರಡನ್ನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಹಾಗೆ ಬಿರಿಯಾನಿ ಮಾಡ್ಬೇಕಾದ್ರೆ ಈ ಬಿರಿಯಾನಿ ಅಂತಲ್ಲ, ಯಾವುದೇ ಬಿರಿಯಾನಿಗೆ ಬುಲೆಟ್ ರೈಸು ಬಾಸುಮತಿ ರೈಸ್ ಮಾಡಿದ್ರೆ ರೈಸು ತುಂಬ ಉದುರುದ್ರಾಗೂ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿಗಂತ ಈ ಥರ ರೈಸ್ ಬಳಸೋದ್ರಿಂದ. ಸೊ ಅಕ್ಕಿ ಹಾಕಿದ ಮೇಲೆ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ. ಆಲ್ಮೋಸ್ಟ್ ಒಂದು 70% ಅಷ್ಟು ಕುದಿ ಬರಬೇಕು. ಸೊ ಒಂದು ಕಡೆ ರೈಸನ್ನು ಕುದೀತಾ ಇರಲಿ, ಇನ್ನೊಂದು ಕಡೆ ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ. ನೋಡ್ತಿರ್ಬೋದು ಕ್ವಾಂಟಿಟಿನೂ ಕಮ್ಮಿ ಆಗಿದೆ, ಹಾಗೆ ಕಲರು ಸಹ ಚೇಂಜ್ ಆಗಿದೆಯಲ್ಲ. ಇದಕ್ಕೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಂಬಿಟ್ಟು, ಆಮೇಲೆ ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡಿದಂಥ ಪುದೀನ ಹಾಗೆ ಕೊತ್ತಂಬರಿನ ಸೇರಿಸ್ಕೊಳ್ಳೋಣ. ಸೊ ಇಲ್ಲಿ 2 ಹಿಡಿ ಆಗೋಷ್ಟು ಪುದೀನ ಮತ್ತು 2 ಹಿಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ನಾನಿವತ್ತು ತೊಗೊಂಡಿರೋದು 3/4 kg ಚಿಕನ್ಗೆ, ಅಂದರೆ 3ರಿಂದ 4 ಜನ ಆರಾಮಾಗಿ ತಿನ್ಬೋದು. 2 ಲೋಟ ಅಷ್ಟು ರೈಸ್ ತೊಗೊಂಡಿದ್ದೀನಿ. ಸೊ ಅಷ್ಟು ಕ್ವಾಂಟಿಟಿಗೆ ನಾನು ಮಾಡ್ತಿರೋದು ಇವತ್ತು ಐಟಮು. ಸೊ ಇಷ್ಟಾದರೆ ಪರ್ಫೆಕ್ಟಾಗಿ ಆಗುತ್ತೆ 3/4 kg ಚಿಕನ್ಗೆ. ಸೊ ಪುದೀನ ಮತ್ತು ಕೊತ್ತಂಬರಿ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇದಕ್ಕೇ ಸಣ್ಣಕ್ಕೆ ಕಟ್ ಮಟ್ಟಂತ ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೊಟೊ ತೊಗೋಬೇಕು. ಇದನ್ನು ಸಹ 1 ಕಪ್ಪಷ್ಟು ತೊಗೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸೊ ಮೇಯ್ನ್ ಅಂಬೂರ್ ಚಿಕನ್ ಬಿರಿಯಾನಿಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಟೊಮೊಟೊ ಇವೆರಡು ಫ್ಲೇವರೇ ಚೆನ್ನಾಗಿರೋದು. ಸೊ ಇವಾಗ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಸಾಫ್ಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಮೊದಲೇ ಗ್ರೈಂಡ್ ಮಾಡಿದಂಥ ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಒಣಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಡೋಣ. ಸೊ ಅದರಲ್ಲಿ ಸ್ವಲ್ಪ ಆಯಿಲೆಲ್ಲ ಬಿಟ್ಕೋಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಈ ಬ್ಯಾಡಗೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋದ್ರಿಂದ ನಾವು ಎಕ್ಸ್ಟ್ರಾ ಯಾವುದೇ ರೀತಿ ಕಲರ್ ಹಾಕೋ ಅವಶ್ಯಕತೆ ಇಲ್ಲ. ಇದೇ ಕಲರೇ ಪರ್ಫೆಕ್ಟಾಗಿ ಅಂಬೂರ್ ಬಿರಿಯಾನಿಗೆ ಸೆಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಹಾಕ್ಕೊಂಬಿಟ್ಟು ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಇದಕ್ಕೆ 1 ಕಪ್ ಅಷ್ಟು ಮೊಸರನ್ನ ಹಾಕ್ಕೊತಿದ್ದೀನಿ. ಸೊ ನೀವೇನಾದ್ರು ಇಲ್ಲಿ ಮೊಸರು ಬೇಡ ಅಂತಂದರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನೀವು ಮೊಸರು ಹಾಕೋಂಗಿದ್ರೆ ಟೊಮೊಟೊ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ. ಇದು ಬೇಕಿದ್ರೆ ಮೊಸರು ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು, ಇದು ಅಡಿಷ್ನಲ್ ಅಷ್ಟೇ. ಮೊಸರು ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ನೀವು ನೋಡ್ತಿರ್ಬೋದು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಥರ ಆಗಿದೆಯಲ್ಲ. ಆಮೇಲೆ ಇದಕ್ಕೆ ಚಿಕನ್ನ ಒಂದು 2 ಸಲ ವಾಶ್ ಮಾಡಿಬಿಟ್ಟು ಆ ವಾಶ್ ಮಾಡಿದಂಥ ಚಿಕನ್ ಇವಾಗ ಸೇರಿಸ್ಕೊಬಿಡೋಣ. ಇದು 3/4 kg ಅಷ್ಟು ಚಿಕನ್ ಇದೆ. ಸೊ ಚಿಕನ್ ಹಾಕಿದ ಮೇಲೆ ಆ ಮಸಾಲೆ ಹಾಕಿದ್ದೀವಲ್ಲ ನಾವು ಮೊದಲೇ ಎಲ್ಲ, ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೋಬೇಕು. ಸೊ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಹಾಗೆ ಆ ಚಿಕನ್ನು ಸ್ವಲ್ಪ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕುಕ್ ಆಗಬೇಕು. ಸೊ ನಾವು ಇಲ್ಲಿ ಮೇಯ್ನ್ ಇದರಲ್ಲೇ ಕುಕ್ ಮಾಡ್ಕೊತೀವಲ್ಲ, ಅದಕ್ಕೆ ಚೆನ್ನಾಗಿ ಕುಕ್ ಆಗೋವರೆಗೂ ಹಾಗೆ ಬಿಟ್ಬಿಡೋಣ, ಸ್ವಲ್ಪ ಫ್ರೈ ಆಗ್ತಿರಲಿ. ಇನ್ನೊಂದು ಕಡೆ ರೈಸು ಸಹ 70% ಅಷ್ಟು ಕುಕ್ ಆಗಿದೆ. ಈಗ ಇದನ್ನು ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನೀರೆಲ್ಲ ಬಗ್ಗಿಸ್ಬಿಟ್ಟು ಬರೀ ರೈಸ್ ಮಾತ್ರ ತಗೊಂಡು ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಟು ಇಟ್ಕೊಳ್ಳೋಣ. ಸೊ ಈ ಕಡೆನೂ ನೀವು ನೋಡ್ತಿರ್ಬೋದು ಈಗ ಚಿಕನ್ನು ಸ್ವಲ್ಪ ಗ್ರೇವಿ ಥರ ಆಗಿದೆಯಲ್ಲ, ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಚಿಕನ್ನ ಪರ್ಫೆಕ್ಟಾಗಿ, ಚಿಕನ್ ಅಂತೂ 90% ಅಷ್ಟು ಕುಕ್ ಆಗಿರಬೇಕು. ಸೊ ಇದಕ್ಕೆ ನೀರೇನು ಹಾಕೋದು ಬೇಡ, ಆ ಗ್ರೇವಿಯಲ್ಲೇ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಒಂದು
8ರಿಂದ 9 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಡೋಣ. ಸೊ ಕುದಿಸ್ಕೊಳ್ಳೋಣ ನೋಡ್ಕೊಳ್ಳೋಣ ಅವಾಗವಾಗ ಸೆಂಟ್ರಲ್ಲಿ ಚಿಕನ್ ಏನಾದ್ರು ಕುಕ್ ಆಗಿತ್ತು ಅಂದರೆ ಪರ್ಫೆಕ್ಟಾಗಿ ಬಿರಿಯಾನಿ ರೆಡಿ ಆಗಿದೆ ಅಂತ ಅರ್ಥ. ಈಗ ಚಿಕನ್ನು ಸಹ 90% ಅಷ್ಟು ಕುಕ್ ಆಗಿದೆ. ಈಗ ನಾವು ಮೊದಲೇ ಸ್ಟ್ರೈನ್ ಮಾಡಿಟ್ಟಂಥ ರೈಸ್ ಐತಲ್ಲ, ಆ ರೈಸ್‌ನ ಹಾಕ್ಕೊಂಬಿಟ್ಟು ನೀರೆಲ್ಲ ಕಂಪ್ಲೀಟಾಗಿ ಸ್ಟ್ರೈನ್ ಮಾಡಿರಬೇಕು. ಫುಲ್ ಉದುರುದುರಾಗಿ ಆಗಿರಬೇಕು. ಸೊ ರೈಸ್ ಒಂದು 70% ಆದರೆ ಸಾಕು. ಇನ್ನು 30% ಈ ಪಾತ್ರೆಯಲ್ಲಿ ದಮ್ ಮಾಡ್ಕೊತೀವಲ್ಲ ಇದರಲ್ಲೇ ಕುಕ್ ಆಗಿಬಿಡುತ್ತೆ. ಈಗ ಆ ಗ್ರೇವಿ ಹಾಗೆ ರೈಸ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ನೀವು ನೋಡ್ತಿರ್ಬೋದು ಎಷ್ಟು ಕಲರ್‌ಫುಲ್ ಆಗಿದೆಯಲ್ಲ. ಫುಲ್ ಅಂತ ರೆಡ್ ಕಲರಲ್ಲಿ ಐತೆ ಇವಾಗ. ಇದನ್ನೆಲ್ಲ ನೀಟಾಗಿ ಒಂದು ಈವೆನ್ ಆಗಿ ಎಲ್ಲ ಇದು ಮಾಡ್ಕೊಬಿಡೋಣ ರೈಸು ಹಾಗೆ ಚಿಕನ್ ಎಲ್ಲ ಹೊಂದ್ಕೊಂಡಿರುತ್ತೆ. ಇದಕ್ಕೆ ಮೇಲ್ಗಡೆಯಾಗಿ ಒಂದು ಲೆವೆಲ್ ಆಗಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಇವಾಗ ನಾವು ದಮ್ ಮಾಡ್ಕೋಬೇಕಾಗುತ್ತೆ. ಲಾಸ್ಟಲ್ಲಿ ಇದಕ್ಕೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಬಿಟ್ಟು, ತುಪ್ಪ ಹಾಕಿದ್ಮೇಲೆ ಅದನ್ನು ಎಲ್ಲ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಮುಚ್ಚಳ ಹಾಕಿಬಿಟ್ಟು ನೀವು ಇದ್ರ ಮೇಲೆ ಏನಾದ್ರು ಒಂದು ಕುಟಾಣಿ ಕಲ್ಲಿಡ್ಬೋದು ಅಥವಾ ಒಂದು ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಏನಾದ್ರು ವೆಯ್ಟ್ ಇಕ್ಬೋದು. ಸೊ ಈ ಥರ ಬೇಕಾದ್ರೆ ಒಂದು ದಮ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಕೆಳಗಡೆ ಒಂದು ಐರನ್ದು ತವ ಇಕ್ಬಿಟ್ಟು ತವ ಮೇಲೆ ಈ ಥರ ಬಿರಿಯಾನಿ ಮಾಡಿರ್ತೀವಲ್ಲ ಆ ಪಾತ್ರೆ ಇಕ್ಕೊಂಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮೇಲೆ ಏನಾದ್ರು ಸ್ವಲ್ಪ ವೆಯ್ಟ್ ಇಕ್ಬಿಟ್ಟು ಆ ಥರ ಬೇಕಾದ್ರೆ ದಮ್ ಮಾಡ್ಕೋಬೋದು. ಸೊ ನಿಮ್ಮ ಮನೆಗೆ ಏನಾದ್ರು ಐರನ್ದು ತವ ಇತ್ತು ಅಂದರೆ ಆ ಥರ ಐರನ್ ತವ ಮೇಲೆ ಬೇಕಾದ್ರೂ ದಮ್ ಮಾಡ್ಕೋಬೋದು. ಇಲ್ಲ ಪಾತ್ರೆ ಸ್ವಲ್ಪ ದಪ್ಪದಾಗಿ ಯೂಸ್ ಮಾಡಿದರೆ ಇದೇ ಥರ ದಮ್ ಮಾಡ್ಕೊಂಬಿಟ್ರೆ ಒಂದು 5 ನಿಮಿಷ ಸ್ಟವ್ ಸಿಮ್ಮಲ್ಲಿ ಇಕ್ಕೊಂಬಿಟ್ಟು ದಮ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಸೊ ಅಂಬೂರ್ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬ ಪರ್ಫೆಕ್ಟಾಗಿ ಆಗಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಕಲರ್‌ಫುಲ್ ಆಗಿದೆ. ಹಾಗೆ ಎಷ್ಟು ಉದುರುದುರಾಗಿ ಆಗಿದೆ. ಚಿಕನ್ನು ಅಷ್ಟೇ ತುಂಬ ಸಾಫ್ಟಾಗಿ ಕುಕ್ ಆಗಿರುತ್ತೆ. ಸೊ ನಾವು ಈ ಥರ ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಅಂಬೂರ್ ಬಿರಿಯಾನಿ ರೆಡಿ ಮಾಡ್ಕೋಬೋದು. ಔಟ್ಸೈಡ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ. ಸೊ ನಾನು ಇದನ್ನು ಇವಾಗೊಂದು ಪ್ಲೇಟ್‌ಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಹಾಗೆ ರೆಡ್ ಕಲರಲ್ಲಿ ಬಂದಿದೆ. ಎಷ್ಟು ಉದುರುದುರಾಗಿ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಮೊಸರು ಬಜ್ಜಿ ಕಾಂಬಿನೇಷನ್ ಆದರೂ ಹಾಕ್ಕೋಬೋದು. ಇದಕ್ಕೆ ಶೇರ್ವ ಬೇಕಿದ್ರೂ ಮಾಡ್ಕೋಬೋದು. ನಾನು ಇದಕ್ಕೆ ಚಿಕನ್ ಶೇರ್ವನ ಮಾಡಿದ್ದೀನಿ. ಚಿಕನ್ ಶೇರ್ವ ಆದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಶೇರ್ವ ಇದ್ದರೆ. ಬಿಸಿ ಬಿಸಿಯಾಗಿ ಆಂಬೂರ್ ಬಿರಿಯಾನಿ ತಿಂತಾ ಇದ್ದರೆ ಸೂಪರ್ ಆಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದ್ರು ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ನ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ಸಹ ನಮ್ಮ ವೀಡಿಯೋಸ್ನ ನೋಡಲಿ. ಹಾಗೆ ನೀವು ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನಾವು ಔಟ್ಸೈಡ್ಗೆ ಹೋಗಿ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿಯೇ ಆಂಬೂರ್ ಚಿಕನ್ ಬಿರಿಯಾನಿ ರೆಡಿ ಮಾಡ್ಕೋಬೋದು. ಸೊ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ.